ಡಿ.ಕೆ. ಶಿವಕುಮಾರ್ ಅವರು ನೆಟ್ಟು ಪಲ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಸರ್, ಆ ರೀತಿ ನೆಟ್ಟು ಬೋಲ್ಟ್ ಹೇಳಿಕೆಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈಗಾಗಲೇ ಉಪಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ನಾನೇ ಅದನ್ನು ಬೇಡ ಅಂತ ಹೇಳಿದ್ದೀನಿ, ಅದನ್ನು ಈಗಾಗಲೇ ಹೇಳಿಕೆನೂ ಕೊಟ್ಟಿದ್ದಾರೆ. ಸುಮ್ಮ BJP ಅವರಿಗೆ ಮತ್ತು JDS ಅವರಿಗೆ ಬೇರೆ ಕೆಲಸ ಇಲ್ಲ, ಸುಮ್ಮ ಆರೋಪ ಮಾಡೋದು, ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಡೋದು. ಅದ್ರ ಬಗ್ಗೆ ಈಗ ನಮ್ಮ ನರೇಂದ್ರ ಸ್ವಾಮಿನೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ, ಕೆರೆ ನೀರು ಏನಾಗಿದೆ ಅಂತ ನಾನು ಇದೆಲ್ಲ ಒಂದಿಷ್ಟು ಪ್ರೊಸೀಜರ್ಗಳು. DC ಇವರು ಅವ್ರಿಗೆ ಸರ್ಕಾರ ಆಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಸಚಿವರಾಗಲಿ, ಸರ್ಕಾರ ಆಗಲಿ ಯಾವ ಕಲಾವಿದರ ಮೇಲೇನೂ ದ್ವೇಷ ತೀರಿಸುವಂಥ ಅವಶ್ಯಕತೆ ಇಲ್ಲ. ಅಂಥ ದ್ವೇಷದ ರಾಜಕಾರಣ ಮಾಡೋಂಥ ಅವಶ್ಯಕತೆ ನಮಗಿಲ್ಲೇ ಇಲ್ಲ. ದ್ವೇಷದ ರಾಜಕಾರಣ ಎಂದೂ ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಯಾರೂ ನಮ್ಮ ಕಾಂಗ್ರೆಸ್ ಪಕ್ಷದವರು ದ್ವೇಷದ ರಾಜಕಾರಣ ಮಾಡೋಂಥ ಪ್ರಶ್ನೆ ಬರೋದಿಲ್ಲ. ಈಗ ಅವರು ಹೇಳಿದಾರಲ್ಲ, ಮನವಿ ಮಾಡಿದಗಳನ್ನೇ ನಾವು ಮಾಡೋಕ್ಕಾಗಲ್ಲ ಅಂತ ನಾನು ಮಾಧ್ಯಮದಾಗ ನೋಡಿದ್ದೀನಿ. ಬಂದು ಮನವಿ ಮಾಡಿದಗಳನ್ನೇ ನಾವು ಮಾಡೋಕ್ಕಾಗತ್ತಾ ಅಂತ ನರೇಂದ್ರ ಸ್ವಾಮಿನೂ ಹೇಳಿದ್ದಾರೆ. ಕೆಲವೊಂದಿಷ್ಟು ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ಮನವಿ ಮಾಡಿದ್ರೆ ಮಾಡೋಕ್ಕಾಗಲ್ಲ, ಕೆಲವೊಂದಿಷ್ಟು ಅದ್ರ ಬಗ್ಗೆ ವಿಚಾರ ಮಾಡಿ ನಿರ್ಧಾರ ತೊಗೊತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಸಂಬಂಧಪಟ್ಟಂಥ ಅಧ್ಯಕ್ಷರವರು, ಆ ಇಲಾಖೆ ಸಂಬಂಧಪಟ್ಟಂಥ ಇಲಾಖೆ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ. ಅದಕ್ಕೆ ಅಂಥ ದ್ವೇಷ ಮತ್ತೊಂದು ಮಾಡೋಕ್ಕಾಗಲ್ಲ. ಎಲ್ಲದೂ ಕಾನೂನು ರೀತಿ ಒಳಗನ ಏನು ಕೆಲಸ ಮಾಡ್ಬೇಕಾಗತ್ತೆ ಮಾಡ್ತೀವಿ. ಅದನ್ನೇ ಹೇಳಿದ್ನಲ್ಲ, ಈಗ ಸಮಸ್ಯೆ ಇರೋದು ನಿಮ್ಮ ಅಭಿಪ್ರಾಯ ಏನು? ಮಾಡ್ಬೇಕಂತೀರಾ ಮಾಡ್ಬೇಡಂತೀರಾ? ನಾನು ಹೇಳಕ್ಕಂತೀನಿ, ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅದನ್ನು ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮನವಿ ಮಾಡಿದ್ರೆ ಮಾಡೋಕ್ಕಾಗಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾದಂಥ ಕ್ಲಾರಿಫಿಕೇಶನ್ ನರೇಂದ್ರ ಸ್ವಾಮಿ ಅವರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕಾನೂನಿನೊಳಗೆ ಏನು ಅವಕಾಶ ಇದೆ ಅವ್ನು ಮಾಡ್ತೀವಿ. BJP JDS ಹೇಳ್ತಿರುವಂಥದ್ದು ನಾಗೇಂದ್ರ ರಾಜನ ಟಾರ್ಗೆಟ್ ಹಾಕಿ, ಈಗ ಸುದೀಪ್ ಅವರು ಟಾರ್ಗೆಟ್ ಅವೆಲ್ಲ ಹೇಳಿಕೆಗೆ ಮತ್ತು ಇದು ಸುಮ್ಮ ಇರಲಾರ್ದು ಮನಸ್ಸಿನೊಳಗೆ ಏನಾದರೂ ಒಂದು ದ್ವೇಷ ತುಂಬಿಸುವಂಥ ಕೆಲಸ BJP ಅವ್ರು ಮಾಡೋದು. ಯಾಕೆ ಇದು ಸುದೀಪ್ ಅವರು ಟಾರ್ಗೆಟ್ ಆಗ್ತಾರ? ಏನು ಸಂಬಂಧ? ಶೋ ನಡೆಸಿ ನೋಡ್ರಿ, ಅವ್ರು ಶೋ ನಡೆಸೋದಕ್ಕೂ ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೂ ಏನು ಸಂಬಂಧ? ಎಲ್ಲ ಕಂಪ್ಲೀಟ್ ಆಗಿದಾವು, ಏನು ಎಂತು ಅನ್ನೋದನ್ನು ನಿಮಗೂ ಗೊತ್ತಿದೆ, ಮಾಹಿತಿ ನಿಮ್ಮ ಹತ್ರನೂ ಇದೆ. ಯಾರು ಕಂಪ್ಲೇಂಟ್ ಕೊಟ್ಟರು, ಯಾರು ಎಲ್ಲಿ ಹೋಗಿ DC ಅವರು ಏನು ಅಲ್ಲಿದ್ದಂಥ DC-ಗೆ ಸುದೀಪ್ ಅವರಿಗೆ ಏನು ಸಮಸ್ಯೆ ಇದೆನಾ? ಇಲ್ಲ, ಸುಮ್ಮನೆ ನೋಡಿ, ವಾಸ್ತವ ಸತ್ಯವನ್ನು ಮಾತಾಡಲಿ BJP ಅವ್ರು ಏನೇನೋ ಅವ್ರಿಗೆ ದ್ವೇಷ ಮತ್ತು ಮನಸ್ಸನ್ನು ಕೆಡಿಸುವಂಥ ಕೆಲಸ ಮುಂಜಾನಿಂದ ಸಾಯಂಕಾಲವರೆಗೂ BJP ಅವ್ರ ಕೆಲಸ. ಹೀಗಾಗಿ ಇಲ್ಲಿದ್ದದ್ದೇ ಕಾಂಗ್ರೆಸ್ ಆಗಿದ್ದದ್ದೇ ಚೆಲುವಾದ ನಾರಾಯಣ ಸ್ವಾಮಿ ಚೆನ್ನಾಗಿದ್ರು, BJP ಪೂರ ಕೆಟ್ಬಿಟ್ಟಿದ್ದಾರೆ. ಅವ್ರು ಬಾಯಿ ತೆಗೆದ್ರೆ ಬರೀ ಅವ ಬರ್ತಾವೆ. ಈಗ ಅದೆಲ್ಲ ನಿರ್ಧಾರ ಮಾಡೋದು ಹೈಕಮಾಂಡ್ನವ್ರು ಏನು ಮಾಡ್ತಾರೆ ನಿರ್ಧಾರ ಮಾಡ್ತಾರೆ. ಯಾಕೆ ನಮ್ಗೆ ಕರಿಬಾರ್ದು CM ಸಾಹೇಬ್ರು? ಅಲ್ಲ ಸರ್, CM ಸಾಹೇಬ್ರು ಊಟಕ್ಕೆ ಕರಿಬಾರ್ದ? ಊಟಕ್ಕೆ ಕರೆದ್ರು ಊಟಕ್ಕೂ ಕ್ರಾಂತಿಗೆ ಏನು ಸಂಬಂಧ? ಏನಿಲ್ಲ, ಊಟಕ್ಕೆ ಕರೆದಿದ್ರೆ ಊಟ ಮಾಡಕ್ಕೆ ಹೋಗ್ತೀವಿ. ಸರಿ, ಈಗ ನಾನು ಮೊದಲು ಹೇಳಿದ್ದೆ, ಹಿಂದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಒಪ್ಪಿಗೆ ತಗೊಂಡು ಕನ್ನಡ ರಾಜ್ಯೋತ್ಸವ ಅಂದರೆ ಕೆಲವೊಂದಿಷ್ಟು ಚರ್ಚೆಗಳು ಆಗ್ತಾಯಿದ್ವು, ಮಾಧ್ಯಮದೊಳಗೂ ಚರ್ಚೆ ಆಗ್ತಾಯಿದ್ವು. ಹಿಂಗೆಲ್ಲ ಅರ್ಜಿ ಕೊಟ್ಟು ಪ್ರಶಸ್ತಿ ಕೊಡೋದಕ್ಕಿಂತ ಆ ಆಯ್ಕೆ ಸಮಿತಿಯವರು ಪ್ರಾಮಾಣಿಕವಾಗಿ ಒಳ್ಳೆಯ ಆಯ್ಕೆ ಮಾಡಿದರೆ ಚೆನ್ನಾಗಿರ್ತೈತಿ ಅನ್ನೋದನ್ನು ಹೇಳ್ತಾಯಿದ್ರು. ಈ ಸತಿ ಪ್ರಯೋಗವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಸಮಿತಿನೂ ಈಗಾಗಲೇ ಅನೌನ್ಸ್ ಆಗಿದೆ. ನಿನ್ನೆ ಮುಖ್ಯಮಂತ್ರಿಗಳು ಆಯ್ಕೆ ಸಮಿತಿಗೆ ಸೈನು ಮಾಡಿದ್ದಾರೆ. ಇವತ್ತು ಆಯ್ಕೆ ಸಮಿತಿ ಇವತ್ತು ಆದೇಶನೂ ಮಾಡ್ತೀವಿ, ಜೀವ ಮಾಡ್ತೀವಿ. ಮಾಡಿ 15ನೇ ತಾರೀಕಿಗೆ ಆಯ್ಕೆ ಸಮಿತಿಯ ಸಭೆಯನ್ನು ಕರೆದಿದ್ದೀವಿ. ಸರ್, ಈಗ ಆನ್ಲೈನು ಇದ್ದತ್ನಾಗೂ ಒಂದಿಷ್ಟು ಮಂದಿ ಪಾಸಿಟಿವ್ ಮಾತಾಡಿದ್ರು, ನೆಗೆಟಿವ್ನು ಮಾತಾಡಿದ್ರು. ಆನ್ಲೈನ್ನ ಮಾಡಬೇಕಾಕ ಹಿಂಗೆಲ್ಲ ಅಂತ ಅನ್ಸುತ್ತೆ. ಒಂದು ಹೊಸ ಪ್ರಯೋಗ ಮಾಡೋಣ ಅಂತ ಮಾಡ್ತಾ ಇದ್ವಿ. ಬಟ್ ಆಯ್ಕೆ ಸಮಿತಿಯವರು ನಿರ್ಧಾರಗಳನ್ನು ನಮ್ಮ ಹತ್ರ ಭಾಳಷ್ಟು ಜನ ಅಲ್ಲಿ ಹಾಕಿದ ಮೇಲೂ ನಮ್ಮ ಹತ್ರ ತಂದು ಕೊಡ್ತಿದ್ರು. ಇಲ್ಲಿ ಆನ್ಲೈನ್ದಾಗ ಹಾಕಿದ ಮೇಲೆ ನಮ್ಮ ಹತ್ರ ತಂದು ಕೊಡ್ತಿದ್ರು. ಅದನ್ನ ತೊಗೊಂಡೋಗಿ ನಾವು ಅಲ್ಲಿ ಇಡ್ತಿದ್ವಿ. ಈಗ ನಮ್ಮ ಆಫೀಸಿಗೆ ತಂದು ಕೊಡ್ತಾರೆ, ನಮ್ಮ ಕೈಗೂ ತಂದು ಕೊಡ್ತಾರೆ.
ಎಲ್ಲ ಮಂತ್ರಿಗಳ ಹತ್ರ ತಂದು ಕೊಡ್ತಾರೆ. ಅವನ್ನೆಲ್ಲವೂ ತೆಗೆದುಕೊಂಡು ಹೋಗಿ ಆಯ್ಕೆ ಸಮಿತಿಯೊಳಗೆ ಇಟ್ಟು ಕೆಲಸವನ್ನು ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.